ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ರಾಜಕೀಯ ಮುತ್ಸದ್ದಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ 50 ವರ್ಷಗಳ ಸಾರ್ಥಕ ರಾಜಕೀಯ ಬದುಕಿನ ಗೌರವಾರ್ಥವಾಗಿ ಮೇ 9ರಂದು ಚಿತ್ರದುರ್ಗದಲ್ಲಿ ಏರ್ಪಡಿಸಲಾಗಿರುವ ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನಿಂದ 5,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸಲಿದ್ದಾರೆ ಎಂದು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಈ ಕುರಿತು ಕುಷ್ಟಗಿ ಪಟ್ಟಣದ ಹೊರವಲಯದ ಅಂಜನಾದ್ರಿ ಕಾರ್ಯಾಲಯದಲ್ಲಿ ಗುರುವಾರ ದಿನ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಎಸ್ ಯಡಿಯೂರಪ್ಪ ಅವರು ನಾಡು ಕಂಡ ಅಪರೂಪದ ರಾಜಕಾರಣಿ. ಸಮಾಜಮುಖಿ ಹೋರಾಟಗಳ ಮುಖಾಂತರ ರಾಜಕೀಯಕ್ಕೆ ಬಂದ ಇವರು 4 ಬಾರಿ ಮುಖ್ಯಮಂತ್ರಿಯಾಗಿ ಸಲ್ಲಿಸಿದ ಸೇವೆ ಅವಿಸ್ಮರಣೀಯ. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಪಕ್ಷ ಸಂಘಟನೆಯನ್ನು ರಾಜ್ಯದ ಮೂಲೆ ಮೂಲೆಗೂ ವಿಸ್ತರಿಸಿದ ಶ್ರೇಯಸ್ಸು ಬಿಎಸ್ ಯಡಿಯೂರಪ್ಪ ಅವರಿಗೆ ಸಲ್ಲುತ್ತದೆ ಎಂದು ಬಣ್ಣಿಸಿದರು. ದೇಶದಲ್ಲಿ ಮೊದಲ ಬಾರಿಗೆ ರೈತರಿಗಾಗಿ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿದ ಹೆಗ್ಗಳಿಕೆ ಬಿಎಸ್ವೈ ಅವರು ಪಾತ್ರರಾಗಿದ್ದಾರೆ. ರೈತರಿಗೆ ಶೂನ್ಯ ಬಡ್ಡಿದರ ಸಾಲ, ನೀರಾವರಿ ಯೋಜನೆಗಳಿಗೆ ವೇಗ, ಬೆಳೆ ಪರಿಹಾರ ವಿತರಣೆಯಲ್ಲಿ ಪಾರದರ್ಶಕತೆ ಸೇರಿದಂತೆ ಹಲವು ರೈತ ಪರ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ದರು. ಬಡ ಹೆಣ್ಣು ಮಕ್ಕಳಿಗಾಗಿ ಭಾಗ್ಯಲಕ್ಷ್ಮಿ ಯೋಜನೆ, ಸೈಕಲ್ ವಿತರಣೆ, ಸಂಧ್ಯಾ ಸುರಕ್ಷಾದಂತಹ ಅನೇಕ ಜನಪರ ಯೋಜನೆಗಳ ಮೂಲಕ ಜನಮನ ಗೆದ್ದಿದ್ದಾರೆ ಎಂದರು. ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆಯಾ ಜಿಲ್ಲೆಗಳ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರಿಗೆ ಪ್ರತ್ಯೇಕವಾಗಿ ವಾಹನ ನಿಲುಗಡೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲದೆ ಬಿಸಿಲಿನ ಬೇಗೆ ತೊಂದರೆಯಾಗದಂತೆ ಮಜ್ಜಿಗೆ, ಬಾಳೆಹಣ್ಣು, ಉಪಹಾರ, ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಮತ್ತು ನಮ್ಮ ತಾಲೂಕಿನ ಮಠಾಧೀಶರು ಸೇರಿದಂತೆ ರಾಜ್ಯಾದ್ಯಂತ ಸಾವಿರಾರು ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಲಿದ್ದಾರೆ. ನಮ್ಮ ಕುಷ್ಟಗಿ ತಾಲೂಕಿನಿಂದ ಆಯಾ ಗ್ರಾಮ ಪಂಚಾಯಿತಿ ವಾರು ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಮನವಿಯನ್ನು ಸ್ವೀಕರಿಸಿ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದರು. ಈ ವೇಳೆ ಬಿಜೆಪಿ ಮುಖಂಡರಾದ ಕೆ ಮಹೇಶ್, ಮಹಾಂತೇಶ್ ಬಾದಾಮಿ, ಮಲ್ಲಣ್ಣ ಪಲ್ಲೇದ್, ಉಮೇಶ್ ಯಾದವ್, ಅಶೋಕ್ ಬಳುಟಗಿ, ಶಶಿಧರ್ ಕೌಲಿ ಇತರರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ 4 ಬಾರಿ ಮುಖ್ಯಮಂತ್ರಿಗಳಾಗಿ ಜನಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಅವರು ಅನೇಕ ಅಭಿವೃದ್ಧಿ ಪರ ಕೆಲಸಗಳು ನಮ್ಮ ಕಣ್ಣು ಮುಂದಿದೆ. ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಸೈಕಲ್ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಪ್ರಥಮ ಬಾರಿಗೆ ಪ್ರತಿ ಮನೆಗಳಿಗೆ 5 ಲಕ್ಷ ರೂಪಾಯಿಗಳಿಗೆ ವರೆಗೂ ಕೂಡ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ವೃದ್ಧಾಪ್ಯ ಅವರು ಸಂಧ್ಯಾ ಸುರಕ್ಷಾ ಯೋಜನೆ ಜಾರಿಗೊಳಿಸಿರ್ತಕ್ಕಂಥದ್ದು ಆಗ್ಬೋದು. ಅದ್ರ ಜೊತೆಗೆ ಯಾರೂ ಕೂಡ ಗಮನಿಸದೇ ಇರ್ತಕ್ಕಂಥ ಒಂದು ಬಡ ಕುಟುಂಬ ಮರಣ ಹೊಂದಿದರೆ ಅವರಿಗೆ ಈಗ ಸ್ಕೀಮ್ ನಿಂತಿದೆ. 5,000 ರೂಪಾಯಿಗಳ ಅನುದಾನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಅವರು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆಯಿತು. ಇಂಥ ಅನೇಕ ಯೋಜನೆಗಳನ್ನು ಜಾರಿಗೊಳಿಸ್ತಕ್ಕಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿಯ ಅಭಿಮಾನೋತ್ಸವವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ನಾವು ಸಂದರ್ಭ ಮಾಡ್ಕೊಳ್ತೇನೆ. ಈಗಾಗಲೇ ನಾವು ಎಲ್ಲರೂ ಕೂಡ ಕನ್ಸಂಡಾಗಿ ಒಂದು ಗಾಡಿ ಅಂದ್ರೆ ಆಗಲ್ರಿ, ನಮ್ಗೆ 2 ಗಾಡಿ ಅಂದ್ರೆ ಆಗಲ್ರಿ ಅಂತಕ್ಕಂಥದ್ದು ನಮಗೆಲ್ಲ ಮಂಡಳಿ ಬಂತು. ನಾವು ಹೇಳಿದ್ವಿ, ನಿಮ್ಗೆ ಎಷ್ಟು ಸಾಧ್ಯ ಫಸ್ಟ್ ಗಾಡಿ ತಗೊಂಡು ಬರ್ರಿ, ಯಾವುದೇ ಪರಿಸ್ಥಿತಿ ಮುಟ್ಟತಕ್ಕಂಥ. ಮತ್ತು ಒಂದು ಏನು ವಿನಂತಿ ನಮ್ಮೆಲ್ಲ ಮುಖಂಡರು ಅವ್ರ ಮಧ್ಯೆ ಅಂತಂದರೆ, ಭಾಳ ಜನ ರಾಜ್ಯಾದ್ಯಂತ ಜನ ಬರೋದ್ರಿಂದ ಭಾಳ ಶಾಂತಿಯುತವಾಗಿ ನೀವು ಭಾಳ ಸುರಕ್ಷತೆಯಿಂದ ಹೋಗ್ಬೇಕು, ಸುರಕ್ಷತೆಯಿಂದ ಬರಬೇಕು. ಇದು ನಮ್ಮ ಕಳಕಳಿಯ ಪ್ರಾರ್ಥನೆ. ಜನರು ಹೋಗ್ತಕ್ಕಂಥದ್ರಲ್ಲಿ ಆ ಒಂದು ಗಾಡಿಗೆ ಒಂದು 4 ಮಂದಿ 3 ಮಂದಿ 4 ಮಂದಿ ಮುಖಂಡರು ಮಾಡಿ ಅವ್ರದ್ದು. ಮತ್ತು ಏನಾಗಿದೆ ಅಂತಂದರೆ, ಪ್ರಥಮ ಬಾರಿಗೆ ಆಯಾ ಜಿಲ್ಲೆಯ ಬಸ್ ನಿಲ್ಲೋದು ಪಾರ್ಕಿಂಗ್ ವ್ಯವಸ್ಥೆನ ಆಯಾ ಜಿಲ್ಲೆಯಲ್ಲಿ ಮಾಡಿದ್ದಾರೆ, ಪ್ರತ್ಯೇಕ ಮಾಡಿದ್ದಾರೆ. ಅಲ್ಲಿ ನಿಲ್ಲಿಸ್ಕೊಂಡು ಅಲ್ಲೇ ನಿಮ್ಗೆ ಊಟದ ವ್ಯವಸ್ಥೆ ಇರ್ತದೆ, ಮಜ್ಜಿಗೆ ವ್ಯವಸ್ಥೆ ಇರ್ತದೆ, ಬಾಳೆಹಣ್ಣುಗಳನ್ನು. ಮತ್ತು ಈ ಬಿಸಿಲಿಗೆ ಕರ್ಕೊಳಕ್ಕೆ ಆಗದಲ್ಲೇ ಇರ್ತಕ್ಕಂಥ ಇದು ಥರ ಮಂಜಿನ ಟೈಪ್ ಬಂದು ಆಗ್ತಕ್ಕಂಥದ್ದು ಇದು ಕಾಯಬಾರ್ದು ಅಂತ ಜನರು ಉದಾಹರಣೆ ಅಂತ ಈ ಒಂದು ಸಂಸ್ಥೆ ಅದನ್ನೆಲ್ಲ ಮಾಡಿದ್ದಾರೆ. ಮತ್ತು ಇದನ್ನು ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾನ್ಯ ಅಮಿತ್ ಶಾಜಿಯವರು ಮಾಡ್ತಿದ್ದಾರೆ. 2 ಗಂಟೆಯಿಂದ 3 ಗಂಟೆ ಒಳಗಡೆ. ಮೊದಲು 11:30 ಇತ್ತು. ಈಗ ಜಮ್ಮು ಕಾಶ್ಮೀರ, ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರಿ
ಬರೋದ್ರಿಂದ ಅವರು ಕೂಡ ಅಲ್ಲೇ ನೇತೃತ್ವ ವಹಿಸಿರೋದ್ರಿಂದ ಅಲ್ಲಿ ಪ್ರಮಾಣವನ್ನು ಆದ ತಕ್ಷಣ ಅಲ್ಲಿಂದ ಬಿಟ್ಟು ಇಲ್ಲಿ ಬರ್ತಾರೆ ನೇರವಾಗಿ. ಅದು 2 ಗಂಟೆಯಿಂದ 3 ಗಂಟೆ ಉದ್ಘಾಟನೆ ಆಗ್ತದೆ. ಅಲ್ಲಿಂದ ಎಲ್ಲ ಸ್ವಾಮೀಜಿಯವರೆಲ್ಲ ಆಲ್ಮೋಸ್ಟ್ ಸ್ವಾಮೀಜಿಯವರು ಪ್ರಮುಖರೆಲ್ಲರೂ ಕೂಡ ಮಾತನಾಡ್ತಿರ್ತಾರೆ. ಅವ್ರು ಬಂದ ತಕ್ಷಣ ಉದ್ಘಾಟನೆ ಮಾತನಾಡ್ತಕ್ಕಂಥದ್ದು. ನಾಳೆ 8 ತಾರೀಕು ಯಡಿಯೂರಪ್ಪರು ಕೂಡ ಪ್ರವೇಶ ಆಗ್ತದೆ. ಅದಕ್ಕೆ ತಾವೆಲ್ಲರೂ ಕೂಡ ಬರಬೇಕಂತ ಈ ವಿನಂತಿಯನ್ನು ತಮ್ಮ ಮೂಲಕ ಈ ಸಂದರ್ಭದಲ್ಲಿ ತಾಲೂಕಿನ ಜನರಿಗೆ ಬಯಸ್ತೇವೆ. ನಾವೆಲ್ಲರೂ ಕೂಡ ಬಯಸ್ತೇವೆ. ಸೆಂಟ್ರಲ್ ಪ್ಲೇಸ್ ಆಗುತ್ತೆ, ದಾವಣಗೆರೆಯಲ್ಲಿ ಸೆಂಟ್ರಲ್ ಪ್ಲೇಸ್ ಆಗ್ತದೆ. ಮತ್ತು ಚಿತ್ರದುರ್ಗ ಅಂತ ನಾನು ನೋಡಿದಾಗ ಭಾಳ ವಿಶಾಲವಾಗಿರ್ತಕ್ಕಂಥ ಪ್ರದೇಶ, ಭಾಳ ದೊಡ್ಡ ಜಾಗ ಇದೆ. ಮತ್ತು ಎಲ್ಲರಿಗೂ ಕೂಡ ಒಂಥರ ಮಿಡ್ಲಾಗುತ್ತೆ. ಸ್ವಲ್ಪ ಆ ಕಡೆಯಿಂದ ದಾವಣಗೆರೆ ಆಚೆ ಇರ್ತಕ್ಕಂಥ ದೂರ ಆಗ್ಬೋದು. ಆದರೆ ಒಳ್ಳೆ ಪ್ಲೇಸ್ ಇದೆ. ಎಷ್ಟು ಗಾಡಿಗಳು ನಿಂತರೂ ಕೂಡ ಸಂಪೂರ್ಣವಾಗಿ ನಿಲ್ಲೋದಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಆ ಒಂದು ಸೆಂಟ್ರಲ್ ಪ್ಲೇಸ್ನ ಇದು ಮಾಡಿದ್ವಿ. ಸ್ವಾಮಿಗಳು ಬಂದವರಿಗೆ ಇಳ್ಕೊಳ್ಳೋದಕ್ಕೆ ಮಾದಾರ ಚೆನ್ನಯ್ಯ ಗುರುಪೀಠ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೋವಿ ಸಮಾಜದ ಗುರುಪೀಠದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಮುರುಘಾ ಮಠದ ಚಿತ್ರದುರ್ಗ ಮುರುಘಾ ಮಠದಲ್ಲಿ ನಾವು ಸ್ವಾಮಿಗಳಿಗೆ ಅವ್ರ ಪೂಜೆಗೆ, ಸ್ನಾನಕ್ಕೆ, ಅವ್ರ ಪ್ರಸಾದಕ್ಕೆ ಇದನ್ನೆಲ್ಲ ಸ್ವಾಮೀಜಿಗಳು ಬರ್ತಕ್ಕಂಥ ನಾಡಿನಾದ್ಯಂತ ಎಲ್ಲ ಆರಂಭಿಕ ಚಲನಚಿತ್ರಗಳು ಬರೋದ್ರಿಂದ ಅಲ್ಲಿ ಆ ಮಠದಲ್ಲಿ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ಸ್ವಾಮಿಗಳು. ಹಾಗಾಗಿ ಅಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಮಾಡಿದ್ದೀವಿ. ನಮ್ಮ ತಾಲೂಕಿನ ಎಷ್ಟು ಸ್ವಾಮಿಗಳು? ನಾನು ಅವರು ಕಾಣ್ತೀವಿ, ನಾವೆಲ್ಲರೂ ಕೂಡ ಕಾಣ್ತೀವಿ. ಕಂಡು ಇವತ್ತು ಬಂದಿರೋ ಕಂಡು ಸ್ವಾಮಿಗಳಿಗೆ ದಿನ ಮಾಡ್ಕೊಂಡು ಬರ್ತೀವಿ. 4 ದಿನ ಸ್ವಾಮಿಗಳು ಈ ಅಭಿಮಾನೋತ್ಸವ ಉದ್ದೇಶ ಏನು BJP ಸಂಘಟನೆಯಲ್ಲಿ ಸಂಘಟಿಸುವಲ್ಲೇ ಇದೆಯೋ ಅಥವಾ ಮಾಡಬೇಕು ಅಂತಕ್ಕಂಥದ್ದೇ ಒಂದು ಪಕ್ಷ ಮಾಡಬೇಕು ಅಂತ ನಿಂತಿದ್ವಿ. ಸ್ವಾಮೀಜಿ ಅವರು ಇವರು ಎಲ್ಲರೂ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಅವರು ಮುಖ್ಯಮಂತ್ರಿ ಇರ್ತಕ್ಕಂಥ ನಮಗೆ ಭಾಳ ಸಹಾಯ ಮಾಡಿದ್ದಾರೆ. ಅವ್ರ ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು ಬರೋದ್ರಿಂದ ಪಕ್ಷದ ಲೇಬಲ್ ಹಚ್ಚಬಾರ್ದು ಅಂತ ಪಕ್ಷಾತೀತವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗ್ತದೆ. ಪಕ್ಷದ ಸಂಘಟನೆ ಆಗೋದಿಲ್ಲ ಅಂತ ಅದು ಮುಖ್ಯಮಂತ್ರಿ ಆಗ್ತದೆ. ಮುಂದಿನ ಒಂದು ಎಲೆಕ್ಷನ್ ದೃಷ್ಟಿಕೋನ ಇಟ್ಕೊಂಡು ಮತ್ತು ಚುನಾವಣೆ ದೃಷ್ಟಿಕೋನ ಇಲ್ಲ ಇದೆ. ಇನ್ನೊಂದು ಚುನಾವಣೆ 2 ವರ್ಷ ಇದೆ. ಆದರೂ ಈಗ ಅವಾಗಿದ್ದಾಗ ಮಾಡ್ತೀವಿ, ಈಗ ಎಷ್ಟು ಅನುಭವ ಮಾಡಬೇಕು ಅಂದರೆ ಈ ಕಾರ್ಯಕರ್ತರಲ್ಲಿ ಒಂದು ಸ್ವಲ್ಪ ಚೈತನ್ಯ ತುಂಬಲಿಕ್ಕೆ ಅಂತ ಸಂತ ಆಗ್ತದೆ. ಯಾಕಂದ್ರೆ ಅವರು ಕಾರ್ಯಕರ್ತರ ಸ್ಫೂರ್ತಿನೇ ಅವರು. ಹಾಗಾಗಿ ಅವ್ರ ಕಾರ್ಯಕ್ರಮ ಅಂದ್ರೆ ಅದೊಂದು ದಿಕ್ಕಾಗಿ ನಮ್ಮ ಸಂಚಲನ ಆಗುತ್ತೆ ಎಲ್ಲ ಕಾರ್ಯಕ್ರಮ. ಯತ್ನಾಳ್ ಹೇಳಿಕೆ ಏನಂತ ಹೇಳ್ತೀವಿ ಅಲ್ಲ, ಈಗ ಸರ್ ಯಡಿಯೂರಪ್ಪ ಅವ್ರ ಬಗ್ಗೆ ಅಭಿನವ ಮಾಡೋ ಸಂದರ್ಭದೊಳಗೆ ಈಗ BJP ಬಿಟ್ಟಿಲ್ಲ ನಿರ್ಗಮನ ಯತ್ನಾಳ್ ಅವ್ರು BJP ಭಾಗವಾಗೇ ಮಾತಾಡ್ತಾರೆ. ಈಗ ಯಾಕಂದ್ರೆ BJPಯಿಂದ ಅವ್ರನ್ನ ಉಚ್ಚಾಟನೆ ಮಾಡಿರ್ಬೋದು ಯಾಂತ್ರಿಕವಾಗಿ. ಅವ್ರು ಮಾತಾಡೋದೆಲ್ಲ BJP ಮಾತಾಡ್ತಾರೆ. ನಿನ್ನೆ ಒಂದಿಷ್ಟು ಮೊನ್ನೆ ಬಂದಾಗ ಮಾತಾಡಿದ್ರು ಯಡಿಯೂರಪ್ಪ ಅವರು ಇದು ನಿರ್ಗಮನಕ್ಕೆ ಇದೊಂದು ಚುನಾವಣೆ ಸೋಲು ಫಲಿತಾಂಶ ಈ ರೀತಿ ಇದ್ದಾಗ ಪ್ರಮುಖ ನಾಯಕರು ಇಂಥ ಸಂದರ್ಭಗಳು ಅಂತ ಹೇಳಿಕೆಗಳು ಪರಿಣಾಮ ಆ ರೀತಿ ಮಾತನಾಡ್ತಾರಂತಾರ ಮತ್ತು ಅವ್ರಿಗೆ ಇದಿಲ್ಲ ಅಂದ್ರೆ ಪಕ್ಷದವ್ರಿಗೆ ಹಾಕಿರ್ತಕ್ಕಂಥ ಚರ್ಚೆ ಮಾಡಿರ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಈ ರೀತಿ ಪಕ್ಷಗಳ ಮಾತಾಡ್ಬಿಡ್ತಕ್ಕಂಥದ್ದು ಮಾಡಿದ್ದಾರೆ. ಅವ್ರು ಹೆಂಗೆ ಇದಾಗುತ್ತೆ, ಅವರು ಇಷ್ಟು ಹೊರಗಡೆ ಇರ್ತಕ್ಕಂಥವ್ರು ಅದಕ್ಕೆ ಪ್ರಕಾರ ಮಾತಾಡೋದು ಏನು ಪ್ರಶ್ನೆ ಇಲ್ಲ. ಅವ್ರು ಹೇಳಿದ್ರೊಳಗೆ ಏನಾದರೂ ಸತ್ಯಾಂಶ ಇದೆ ಇಲ್ಲ, ಯಾವುದೇ ಸತ್ಯಾಂಶ ಇಲ್ಲ. ಮತ್ತು ನಿಮ್ಮದು ವೈಫಲ್ಯ ಯಾಕೆ ಆಗ್ತದೆ 2 ಕ್ಷೇತ್ರದೊಳಗೆ? ಆದರೆ ದಾವಣಗೆರೆ ಒಳಗೆ ಅಷ್ಟೊಂದು ಸಾಲಿಡ್ ಓಟುಗಳು ಬರ್ತಕ್ಕಂಥ ಚಾನ್ಸಸ್ ಇರ್ತಾರೆ. ಹಾಗಾಗಿ ಅನ್ನ ಹೇಳ್ತಿದ್ದು ಗೆಲುವಿಗೆ ಭಾಳಷ್ಟು ಜನ ತಂದಿರ್ತಾ ಇದ್ದೀನಿ. ಸೋಲಿಗೆ ಯಾರು ಕೂಡ ಅನಾಥ ಯಾರು ಕೂಡ ಮಾಡೋದು. ನಾನು 2 ಕ್ಷೇತ್ರಕ್ಕೆ ಹೋಗಿದ್ದೆ. ನೀವು ಯಾರು ಸರ್ಕಾರ ಇರುತ್ತೆ ಅವ್ರಿಗೆ ಬರ್ತದೆ ಚುನಾವಣೆ. ಈಗ ನನಗೆ ಒಂದು ಅದಕ್ಕಿಂತ ಮುಂಚೆ ಒಂದು ಉದಾಹರಣೆ ಕೊಡ್ತೀನಿ. ನಮ್ಗೆ ಓಡಿಸೋರಿ ಅಂತಕ್ಕಂಥದ್ದು ಈಗ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಎಲ್ಲ ಕಡೆ ಹೇಳ್ತಿರ್ತಾರೆ. ಶೃಂಗೇರಿಯಲ್ಲಿ ಏನಾಯಿತು, ಅದನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೂತು ಡಕಾಯಿತಿ ಅಂತಕ್ಕಂಥ ಮಾತನಾಡಿ ಮತ್ತೆ ಯಾಕೆ ಬೋಧನೆ ಮಾಡಿದ್ರಿ? ಓಡಿಸೋರು ಏನಂತಾರೆ ಒಬ್ಬ ಆಯ್ಕೆಯಾಗಿರ್ತಕ್ಕಂಥ MLA 3 ವರ್ಷ ಕಾಯಿಸಿದ್ದೀನಿ. ಸೋತಿರ್ತಕ್ಕಂಥ ವ್ಯಕ್ತಿನ ವಿಧಾನಸೌಧ ಒಳಗಡೆ ಕರ್ಕೊಂಡಿದ್ದೀನಿ.
ನಿಮ್ಮ ಸರ್ಕಾರ ಬರ್ತದೆ ಅಂತಕ್ಕಂಥ ಇದು ಗೊತ್ತಾದ ತಕ್ಷಣ ಎಲ್ಲ ಕಡೆ ಫಲಿತಾಂಶ ಬರೋದು ಕಾಂಗ್ರೆಸ್ ಬರಕತ್ತೀವಿ ಅಂತ ಕೂಡ ಅದನ್ನು ಕೂಡ ನೀವು ಅಂಚೆ ಬರುತ್ತದೆ ಮೋಸ ಮಾಡಿದ್ರಿ. ಆ ವ್ಯಕ್ತಿ ನಮ್ಮ ಜೀವರಾಜ್ ಅವರು 3 ವರ್ಷದಿಂದ ಸತತ ಇವತ್ತು ಮಾಡಿರ್ತಕ್ಕಂಥದ್ದು 3 ವರ್ಷದಿಂದ ಯಾವತ್ತೂ ಸ್ವತಃ ಅವತ್ತೇ ಮಾರನೇ ದಿವಸ ಕೋರ್ಟಿಗೆ ಹೋಗಿದ್ದಾರೆ. ಇವತ್ತು ಫಲಿತಾಂಶ ಬಂತದ್ದು ಏನಾಯಿತು? ಹೈಕೋರ್ಟ್ ನಿರ್ದೇಶನ ಮೇರೆಗೆ ಮತ್ತೆ ನೀವು ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ರಿ, ಮತ್ತೆ ಕೋರ್ಟ್ ನಿಮ್ಗೆ ಕ್ಷಿಮಾರ ಆಯಿತು. ಈ ರೀತಿ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗ್ತದೆ. ಆದರೆ ಬಾಗಲಕೋಟೆಗೆ ನಾವು ಕಂಡಾಯಿತು ಮತ್ತು ದಾವಣಗೆರೆ ಅತಿ ಹೆಚ್ಚು ದುಡ್ಡನ್ನು ಖರ್ಚು ಮಾಡ್ತಕ್ಕಂಥ ಕೆಲಸ ಆಯಿತು. ಸಹಜ ನಾವೆಲ್ಲರೂ ಹೇಳ್ತಕ್ಕಂಥ ದುಡ್ಡು ಖರ್ಚು ಮಾಡುವಂತಕ್ಕಂಥದ್ದು ಆಗ್ತದೆ. ಆದರೆ ನಾವೆಲ್ಲರೂ ಕೂಡ ಕಂಡುಕೊಂಡಾಗ ನಾನು ಕೂಡ ಬಾಗಲಕೋಟೆ ಹೋಗಿದ್ದ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿ ವೀರೇಂದ್ರ ಮಠವರು ನೀವು ಹೋಗಿಬಿಡ್ರಪ್ಪ ದಯವಿಟ್ಟು ಆಗಮಿಸಿದೆ, ನಾನು ಅಡ್ಡಾಡಿ ಈ ಹಬ್ಬದ ಪ್ರಚಾರದ ಮಧ್ಯೆ ನಾನು ಬೇರೆ ಬೇರೆ ಕಡೆ ಹೋಗೋಕ್ಕಾಗಿಲ್ಲ, ನಾನು ಕೂಡ ಹೋಗಿ ಎಲ್ಲರೂ ಕೂಡ ಭೇಟಿ ಮಾತಾಡಿ ಹೋಗಿಬಿಡ್ರಿ ಅಂತೇಳಿ. ಯಾಕಂತಂದ್ರೆ ಅವ್ರು ದುಡ್ಡು ಹಚ್ಚಕ್ಕೆ ಚಲೋ ಮಾಡಿ ನಿಮ್ಮ ಮಾಧ್ಯಮದಲ್ಲೇ ಬಂತು, ಟಿ ವಿಲೇ ಲೈವ್ ಆಗಿ ಬಂತು ದುಡ್ಡು ಅನ್ಸ್ತಕ್ಕಂಥ. ವೋಟಿಂಗ್ ಹೊಟ್ಟಿದ್ದಾರೆ ಮತದಾರ ದುಡ್ಡು ಅನ್ಸಕ್ಕೆ ನಿಮ್ಮ ಪಾರ್ಟಿ ಒಳಗೆ ಯಾರು ಹಣ ಅಂತ ಅಲ್ಲ ಸರ್, ಇದ್ರದ್ದು ನಮ್ಮದು ಲೈವ್ ಬರೋಕ್ಕಲ್ಲ. ಅದಲ್ಲ ರಾಜಕೀಯವಾಗಿ ಪಕ್ಷ ಎಲೆಕ್ಷನ್ ಮೇಲೆ ಚುನಾವಣೆಯಲ್ಲಿ ಏನು ಮಾಡ್ತೀವಿ ನಾವು ಮಾಡ್ತೀವಿ ಅವ್ರು ಮಾಡ್ತೀವಿ ಪ್ರಶ್ನೆ ಇಲ್ಲ ಸರ್. ಬಟ್ ಆ ಪರಿ 100 ಕೋಟಿ ಗಂಟೆ ಹಂಚ್ತಕ್ಕಂಥ ದುಡ್ಡು ಚೆಲ್ಲಿ ಚುನಾವಣೆಗೆ ಅಂತಕ್ಕಂಥದ್ದು ಇಲ್ಲಿ 100 ಕೋಟಿ ಅವ್ರು ಜಾಸ್ತಿ ಅಂತಾರೆ ಏನು ರೀ? ನಾವು ಕಡಿಮೆ ನಾವೇ ಕಡಿಮೆ ಅಂತೀವಿ, ಅವ್ರು ಹೆಚ್ಚು ಹಂಚ್ತಾರೆ ಅಂತಕ್ಕಂಥದ್ದಲ್ಲ. ಏನು ನಾವು ಪ್ರಚಾರಕ್ಕೆ ಮಾಡಬೇಕಾಗಿರ್ತಕ್ಕಂಥ ವೆಚ್ಚವನ್ನು ನಾವು ಮಾಡಿದ್ವಿ ಅನಿವಾರ್ಯ. ಹಣ ಹಂಚಿಕೆ ಮೇಲೆ ಆಗಿದೆ ಎಲೆಕ್ಷನ್ ರಿಸಲ್ಟ್ ಅಂತ ನೀವೇ ತೋರಿಸಿದ್ರಲ್ಲ, ಮಾಧ್ಯಮ ಮೂಲಕ ಬಂದಿದೆ. ನಿಂತಿದ್ದು ಹಂಚಿದ್ದು ನಾವು ನೋಡಿರ್ತಕ್ಕಂಥದ್ದಲ್ಲ, ಇಡೀ ರಾಜ್ಯಗಳ ಇಡೀ ದೇಶಕ್ಕೆ ತೋರಿಸಿದ್ರು ಅವ್ರು ಹಂಚ್ತಕ್ಕಂಥದ್ದು. ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ನಮ್ಮ ಅಭ್ಯರ್ಥಿ ಒಳ್ಳೆ ಶ್ರಮ ಹಾಕಿದ್ದಾರೆ, ಮತ್ತೆಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ಕೂಡ ಶ್ರಮ ಹಾಕಿದ್ದಾರೆ. ಇನ್ನು 3000 ಓಟ್ ಕಡಿಮೆ ಆಗಿದೆ. ನಾವು ಕಲಿತಾ ಇದ್ವಿ ಅಲ್ಲಿ ಕೂಡ ಲಾಸ್ಟ್ ಟೈಮ್ಗೆ ಜನ ಏನು ತೀರ್ಮಾನ ಮಾಡಿರ್ತಾರೆ ಅಂದರೆ ಸರ್ಕಾರ ಇದೆಯಪ್ಪ, ಒಂದು ಎಮ್ ಎಲ್ ಎ ಏನಾಗಲಿಕ್ಕೆ ಯಾರು ಹೋಗಲಿ ಅಂತ ತೀರ್ಮಾನ ಕೂಡ ಬಂದಿರ್ಬೋದು. ನಾವು ಕೂಡ ವಿಶ್ವಾಸ ಇಟ್ಟಿದ್ವಿ ಅದರಲ್ಲಿ ಒಂದು ಬಂದೇ ಬರ್ತದೆ ಅಂತಕ್ಕಂಥ ವಿಶ್ವಾಸ ಫೇಲ್ ಆಗಿದೆ. ಹಾಗಂತೇಳಿ ನಾವು ಮೈ ಮರೆತು ಕೊಡ್ತಕ್ಕಂಥ ನಾನು ಇವತ್ತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮಲ್ಲಿರ್ತಕ್ಕಂಥ ಗೊಂದಲಗಳು ಏನೇ ಸಣ್ಣ ಪುಟ್ಟ ಗೊಂದಲಗಳಿದ್ದರೂ ಕೂಡ ನಾವು ಬಗೆಹರಿಸಿಂದ ಹೋದರೆ ನಮಗಿದು ಈ ಚುನಾವಣೆ ನಮ್ಗೆ ಕೂಡ ಪಾಠ ಅಂತಕ್ಕಂಥ ನಮ್ಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಪಕ್ಷಕ್ಕೆ ಮತ್ತು ಮಧ್ಯದಲ್ಲೂ ಕೂಡ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತ ಕೆಲಸ ಮಾಡಿರ್ತಕ್ಕಂಥವ್ರು ಆ ಹಿನ್ನೆಲೆಯಲ್ಲಿ ಒಬ್ಬ ಯುವಕ ಅಂತ ಕೊಟ್ಟಿದ್ದಾರೆ. ಪಕ್ಷ ಅಧಿಕಾರದಲ್ಲಿ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಸಹಜ ಅವೆಲ್ಲವೂ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು, ಅವೆಲ್ಲವೂ ತುಂಬಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತದೆ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಏನಾಗಿದೆ ಅಂತಂದ್ರೆ ಬರೀ ಚುನಾವಣೆ ವರ್ಷನ ಆಗಿದೆ. ಹಿಂದಿನ ಒಂದು 3-4 ಚುನಾವಣೆ ಬಂದು ಆಮೇಲೆ 5 ರಾಜ್ಯಗಳ ಚುನಾವಣೆ ಬಂತು, ಎಲ್ಲ ಮುಂದಿದ್ದಾವೆ. ನಮ್ಮ ಹೈಕಮಾಂಡ್ ಎಲ್ಲರೂ ಕೂಡಿಸಿ ಎಲ್ಲವೂ ಸೆಟಲ್ ಮಾಡ್ತಕ್ಕಂಥ ಮಾಡ್ತಾರೆ.